ಹುಬ್ಬಳ್ಳಿಯಲ್ಲಿ ಬಾಲಕನಿಗೆ ಇಂಜೆಕ್ಷನ್ ಕೊಟ್ಟು ಮುಸುಕುಧಾರಿಗಳು ಎಸ್ಕೇಪ್ ಆಗಿದ್ದಾರೆ. ಮನೆಯಲ್ಲಿ ಇದ್ದಂಥ ಬಾಲಕನನ್ನ ಮನೆಯೊಳಗಡೆ ನುಗ್ಗಿ ಕೈ ಕಾಲು ಬಾಯಿ ಎಲ್ಲವನ್ನೂ ಕೂಡ ಕಟ್ ಹಾಕಿ ಬಾಯಿ ಮುಚ್ಚಿ ನಂತರ ಆತನಿಗೆ ಇಂಜೆಕ್ಷನ್ ಕೊಟ್ಟು ಮುಸುಕುಧಾರಿಗಳು ಎಸ್ಕೇಪ್ ಆಗಿದ್ದಾರೆ. ಧಾರವಾಡದ ಕುಂದಗೋಳ ತಾಲೂಕಿನ ತರ್ಲಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮನೆಯಲ್ಲಿ 10 ವರ್ಷದ ಮಣಿಕಂಠ ಒಂಟಿಯಾಗಿದ್ದ. ಈ ಸಂದರ್ಭದಲ್ಲಿ ಆತನ ಬಾಯನ್ನ ಮುಚ್ಚಿ ಬಿಗಿಯಾಗಿ ಹಿಡಿದು ಈ ಕೃತ್ಯವನ್ನು ಎಸ್ಕೇಪ್ ಆಗಿದ್ದಾರೆ. ಮೂರ್ಛೆ ಹೋಗಿದ್ದಂಥ ಬಾಲಕನನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾವಾಗ ಈ ಬಾಲಕ ಜೋರಾಗಿ ಕಿರಿಚಾಡಿದ್ನೋ ತತ್ಕ್ಷಣಕ್ಕೆ ಮುಸುಕುಧಾರಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬಂದು ಬಡಬಡ ಬಾ ಹತ್ತಿಕ್ಕಿ ಇಂಜೆಕ್ಷನ್ ಹಿಂಗೆ ಮಾಡಿ ಚುಚ್ಚಿದ್ರು. ಹೆಂಗೆ ಮಾಡೋದು ಇಂಜೆಕ್ಷನ್? ತೋರಿಸು. ಏನು ಹೇಳಿದ್ರು ಅವರು? ಅವ್ರು ಸುಮ್ಮನೆ ಓಡು. ಅಲ್ಲ ಇಂಜೆಕ್ಷನ್ ಎದಕ್ಕೆ ಮಾಡ ಅಂತಾರೆ ಏನು ಹೇಳಿದ್ರ? ಅವ್ರು ಏನು ಹೇಳಿದ್ರು? ಹೆಂಗಿದ್ರು ಅವರು? ಅವ್ರು ಕರ್ರಗ ಓಟ್ ಇದು ಮಾಸ್ಕ್ ಹಾಕೊಂಡಿದ್ರು ರೀ, ಹಾಕೊಂಡು ಕರೆಂಗಿ ಹಾಕೊಂಡಿದ್ರು, ಕರೆಂಗಿ ಪ್ಯಾಂಟ್ ಕರೆಂಗಿ. ಎಷ್ಟು ಜನ ಆಯ್ತು? 2 ಮಂದಿ. ಮಕ್ಕ ನೋಡಿ ನೋಡು. ಹೆಣ್ಮಕ್ಳು ಹೆಣ್ಮಕ್ಳು ಮಕ್ಕಕ್ಕೆ ಏನು ಹಾಕೊಂಡು? ಅವ್ರ ಕರೆಯನ್ನು ಹಾಕೊಂಡು. ಬಂದು ಏನು ಕೇಳಿದ್ರು ನೀವು? ಅವ್ರು ನಿಮ್ಮಪ್ಪ ನಿಮ್ಮ ಮಮ್ಮಿ ಅದಾರ ಇಲ್ಲ ರೀ, ಅದು ಬಡ ಒಳಗೆ ಬಂದು ಹಿಂಗೆ ಹಿಂಗೆ ನಿಲ್ಲಿಸಿ ಇಂಜೆಕ್ಷನ್. ನೀವು ಬೇಡ ಅನ್ಲಿಲ್ಲ? ಬೇಡ ಅಂದ್ರೆ ಏನು ಮಾಡಿದ್ರಿ ನೀವು? ಬಡ ಬಾ ಎತ್ತಿಕ್ಕಿ ಕಡಿಯಾಕ ಹೋದ್ರಿ, ಅವರು ಬಾಯಿ ಮುಚ್ಚಿ. ಮತ್ತೇನು ಮಾಡಿದ್ರು? ಮತ್ತೇನು ಮಾಡಿದ್ರು? ನಿಂತರು ನಂಗೆ ಹೋಗ್ಬಿಟ್ರು? ಓಡೋದ್ರು. ಯಾರು ಬಂದ್ರು ಮನೆ ಕಡೆ? ನಿಮ್ಮ ಮನೆ ಕಡೆ ಯಾರು ಬಂದ್ರು? ಯಾರು ಬಂದಿದ್ರಿ? ನಾನು ಇಂಜೆಕ್ಷನ್ ಯಾಕೆ ಮಾಡ್ರಿ ಅಂತ ಕೇಳಿದ್ರು ನಾವು. ಕೇಳಕ್ ಹೋಗಿ ಅವ್ರು ಕೇಳಿದ್ರಿ ಏನು ಬೆಳೆದ್ರಿ ಅವ್ರು ಇವ್ರು ಹೇಳ್ಬೇಕಂತ ಮಾಡಿದ್ನಾರಿ, ತಲೆ ಚಕ್ರ ಬಂದ್ಬಿಟ್ಟು ಇಂಜೆಕ್ಷನ್ ಮಾಡಿದ್ಮೇಲೆ ಮತ್ತೆ ನಿಮ್ಮ ಮನೆ ಸುತ್ತಮುತ್ತ ಯಾರು ಇದ್ದಿದ್ದಲ್ಲ ಇದ್ರಿ, ಅವ್ರು ಗೊತ್ತಾಗಲ್ಲ ಹೋದ್ರು. ಮನ್ಯಾಗ ಯಾರು ಇದ್ದಿಲ್ಲಪ್ಪ? ನೀವು ಒಬ್ಬ ಇದ್ದೀನ? ಅಪ್ಪ ಅವ್ವ? ಅಪ್ಪ ಹೊಲಕ್ಕೆ. ಹೌದಾ? ಎಷ್ಟೊತ್ತಿನಾಗ ಆಗ್ತಿಲ್ಲ? 1 ಗಂಟೆ. ಹೌದಾ? ಮತ್ತೆ ನಿನಗೇನಾಯ್ತು? ನನಗೆ ಮತ್ತೊಳ್ಳಿ ಏನಾಗಿತ್ತು? ಅಲ್ಲ ಅವ್ರು ಇಂಜೆಕ್ಷನ್ ಮಾಡಿಂದ ಚಕ್ರ ಬಂದ್ಬಿದ್ದೀನಿ. ಆಮೇಲೆ ಮತ್ತೆ ನಿನಗೆ ಬಂದು ಯಾರು ನೋಡಿದ್ರು? ಯಾರು ಬಂದಿದ್ರು? ನಾನು ನಮ್ಮ ಮಮ್ಮಿಗೆ ಹೇಳಿದೆ. ಹೆಂಗೆ ಹೇಳಿದೆ? ಮಮ್ಮಿ ಇವತ್ತು ಯಾರೋ ಮತ್ತೆ ಬಂದು ನಿಮ್ಮಪ್ಪ ನಿಮ್ಮವ್ವ ಹೊಲಕ್ಕೆ ಎಲ್ಲಿಗಾರನ್ ಕೇಳಿದ್ರೆ ಹೊಲಕ್ಕೆ ಹೋಗ್ಯಾನಂದ್ರಿ, ಅದಕ್ಕೆ ಬಡ ಬಾ ಹತ್ತಿಕ್ಕೆ ಇಂಜೆಕ್ಷನ್ ಚಳಿ ಚಕ್ರ ಬಂದು ಬಿದ್ದಿರಿ ಸಾಕೋಯ್ತು. ಹೊಳ್ಳಿ ನೀನ ಎಚ್ಚರ ಅದೇನ? ಎಷ್ಟೊತ್ತಿಗೆ? 1:00 ಸರ್. 1:00 ಎಚ್ಚರ ಆಗಿ. ಮತ್ತೆ ನಿಮ್ಮ ಮನೆ ಹತ್ರ ಯಾರ್ದ ಮನೆಗೆ ಹೋದ್ರು ಅವ್ರು? ಸೀದಾ ಬೈಕ್ ಹತ್ಕೊಂಡು ಸೀದಾ ನಿಮ್ಮ ಮನೆಗೆ ಬಂದಾರ? ನೀನು ಒಳಗಿದ್ದೇನು ಹೊರಗೆ ಆಟಾಡಕ್ಕೆ? ಹೊರಗೆ ಇಲ್ಲಿ ಪಡ್ಸಾಲಾಗ ಗುಂಡಾಟ. ಯಾವ್ರಪ್ಪಿ? ನೆಲಗುಡ್ಡ. ನಿಮ್ಮಪ್ಪ ನಿಮ್ಮ ಹೊಲಕ್ಕೆ ಹೋಗ್ಯಾರ ಅಂತ ಹೊಲಕ್ಕೆ ಬಂದಂಗ ಇಂಜೆಕ್ಷನ್ ಮಾಡಿ ಬಾಯ್ ಹತ್ತಿದ್ರೆ ಇಂಜೆಕ್ಷನ್ ಮಾಡ್ತಾರೆ. ಅಲ್ಲ ಮನ್ಯಾಗ ಒಬ್ಬನ ಇದ್ದಂತ? ಒಬ್ಬರೇ. ಯಾವ? ನೆಲಗುಡ್ಡ. ನಿಮ್ಮ ಹೆಸರು? ನಮ್ಮ ಹೆಸರು ಸುಭಾಷ್. ಅಡ್ರೆಸ್? ಗಾಣಿಗೆ. ನಿನ್ನ ಹೆಸರೇನಪ್ಪ? ಮಣಿಕಂಠ ಗಾಣಿಗೆ. ಈಗ ಈಗ ಮತ್ತೆ ಅಲ್ಲಿಂದ ಏನು ಮಾಡಿದ್ರಿ ನೀವು? ಇಲ್ಲೇ ಬಂದಿರು ದಾವಣಗೆರೆ. ಇಲ್ಲೇನಂದು? ಇವರು ಏನಂದ್ರೆ ಮುಂದೆ ಅಲ್ಲ ಇಲ್ಲೇನು ಟ್ರೀಟ್ಮೆಂಟ್ ಕೊಟ್ರು? ಏನು ಗೊತ್ತಿಲ್ಲ. ಏನು ಕೊಟ್ಟಿದ್ರು? ಬರ ಅಲ್ಲ ಇಲ್ಲೇನು ಟ್ರೀಟ್ಮೆಂಟ್ ಮಾಡಿದ್ರು? ಏನು ಮಾಡ್ಯಾರ? ಏನು ಕೇಳಿಲ್ಲ? ಹೇಳಿದ್ದೇವೆ. ಏನು ಬಾಯಿ ತಿಳಿಯಾಕಂದ್ರೆ ಅಲ್ಲೇ ನಮ್ಮ ಏನು ಇರಂಗಿಲ್ಲ.
ವಿಚಾರ ಎಲ್ಲ ಇರ್ತೈತಿ. ಅಲ್ಲಿ ಏನಾಗಿತ್ತು ಘಟನೆ ನೀವು ಹೇಳಿದ್ರು ಬಂದು ನಾ ಹೇಳಿದ್ವಿ. ಅವ್ರು ಫಸ್ಟ್ ಏಡ್ ಏನು ಮಾಡಿದ್ರು ನಿಮ್ಗೆ ಏನು ಟ್ರೀಟ್ಮೆಂಟ್ ಏನು ಏನ್ ಗೊತ್ತಿಲ್ಲ. ಮತ್ತೆ ಜಸ್ಟ್ ಕೇಳಿದ್ರು ಕೇಳಿದ್ರೆ ಅದು ಯಾರು ಒಂದು ಇಂಜೆಕ್ಷನ್ ಗೊತ್ತಾಗಲ್ರಿ, ಟ್ರೀಟ್ಮೆಂಟ್ ಗೊತ್ತಾಗತ್ತೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಇಚ್ಚಂಗಿ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿನೋದ್, ಈಗ ಆ ಮುಸುಕುಧಾರಿಗಳಿಗೆ ಆಗಂತುಕರಿಗೆ ಈ ಬಾಲಕನ ಮೇಲೆ ಅದೇನು ಸೇಡು, ಏನು ಸಿಟ್ಟು, ಜೊತೆಗೆ ಪೋಷಕರೇನಾದರೂ ಯಾರ ಬಗ್ಗೆ ಆದರೂ ಡೌಟನ್ನು ವ್ಯಕ್ತಪಡಿಸಿದ್ದಾರಾ? ಈಗ ಸದ್ಯಕ್ಕೆ ಬಾಲಕನ ಪರಿಸ್ಥಿತಿ ಯಾವ ಥರ ಇದೆ, ಆರೋಗ್ಯ ಯಾವ ಥರ ಇದೆ? ರಾಹುಲ್, ಏನು ಧಾರವಾಡ ಜಿಲ್ಲೆಯ ಒಂದು ಕುಂದಗೋಳ ತಾಲೂಕಿನ ತರಲಘಟ್ಟ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ 1:30 ಏನು ಈ ಒಂದು ಘಟನೆ ನಡೆದಿತ್ತು. ಈ ಘಟನೆ ನಿಜಕ್ಕೂ ಗ್ರಾಮಸ್ಥರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಈ ಒಂದು ಘಟನೆ ಬಗ್ಗೆ ನೋಡ್ತಾ ಹೋದ್ರೆ ಏನು ಮಣಿಕಂಠ ಗಾನ್ಗೇರ್ ಎಂಬ ಯುವಕನನ್ನ 10 ವರ್ಷದ ಯುವಕನನ್ನ ಮುಸುಕುಧಾರಿಗಳು ಬಂದು ಒಂದು ಇಂಜೆಕ್ಷನ್ ಅನ್ನ ಮಾಡಿರ್ತಾರೆ. ಅದು ಕೂಡ ಬಲವಂತವಾಗಿ ಬಾಯಿ ಮುಚ್ಚಿ ಕೈಕಾಲನ್ನ ಹಿಡಿದು ಇಬ್ಬರು ಬಂದು ಈ ರೀತಿಯಾದಂತ ಒಂದು ಕೃತ್ಯ ಮಾಡಿರ್ತಾರೆ. ಅದು ಕೂಡ ಮನೆಯಲ್ಲಿ ಯಾರು ಇಲ್ಲ ಅನ್ನೋದನ್ನ ಅವರು ಮನೆ ಆಚೆನೆ ನಿಂತು ಕನ್ಫರ್ಮ್ ಮಾಡ್ಕೊಳ್ತಾರೆ. ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅವರು ಹೊಲಕ್ಕೆ ಹೋಗಿದ್ದಾರೆ ಅಂತ ಅಂದ ಕೂಡಲೇ ಅವರು ಒಳಗಡೆ ಬಂದು ಈ ರೀತಿಯಾದಂತ ಕೃತ್ಯ ಎಸಗ್ತಾರೆ. ಆದ್ರೆ ಈ ಒಂದು ಕೃತ್ಯದ ಬಗ್ಗೆ ಈಗಾಗಲೇ ತಂದೆ ತಾಯಿಗಳು ಕೂಡ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಇಂಥ ಘಟನೆ ಯಾಕೆ ನಡೀತೋ ಗೊತ್ತಿಲ್ಲ, ನಮ್ಗಂತೂ ಸಾಕಷ್ಟು ಹೆದರಿಕೆ ಆಗ್ತಾ ಇದೆ. ಆ ಇಂಜೆಕ್ಷನ್ ಕೂಡ ಯಾವ ಇಂಜೆಕ್ಷನ್ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿಲ್ಲ. ಘಟನೆ ನಡೆದ ಕೂಡಲೇ ನಮ್ಗೆ ಮಾಹಿತಿ ಬಂತು. ನಾವು ಹೊಲದಿಂದ ನೇರವಾಗಿ ಮನೆಗೆ ಬಂದ್ವಿ. ಆ ಮನೆಯಿಂದ ಕುಂದಗೋಳನ ಒಂದು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ವಿ. ಅಲ್ಲಿ ಕೂಡ ನನ್ನ ಮಗನನ್ನ ಹಿಡಿಲಿಲ್ಲ. ಅಲ್ಲಿಂದ ನೇರವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕಳಿಸ್ಕೊಟ್ರು. ಆದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆತನಿಗೆ ಚಿಕಿತ್ಸೆ ಕೂಡ ನೀಡಲಾಗಿದೆ. ಯಾವ ಇಂಜೆಕ್ಷನ್ ಅನ್ನ ಆಸ್ಪತ್ರೆಯರು ಮಾಡಿದ್ದಾರೆ ಅನ್ನೋದನ್ನ ಇದುವರೆಗೂ ಕೂಡ ಆಸ್ಪತ್ರೆಯ ವೈದ್ಯರು ಕೂಡ ತಿಳಿದು ಬಂದಿಲ್ಲ. ಆದ್ರೆ ಅವರ ಪಾಲಕರು ನಿಜಕ್ಕೂ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲ ಮುಂದೆ ಈಗ ಆರಾಮಾಗಿದ್ದಾನೆ, ಆದ್ರೆ ಮುಂದೆ ಏನಾದ್ರು ಆದ್ರೆ ಏನಪ್ಪಾ ಅನ್ನೋ ಒಂದು ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಇದು ಒಂದು ಕಿಡ್ನಾಪ್ ನ ಮಾದರಿಯಲ್ಲಿ ಆಗಿರುವಂತದ್ದು ರಾಹುಲ್. ಯಾಕಂತಂದ್ರೆ ಇದೇ ರೀತಿಯಾಗಿ ಹಿಂದೊಮ್ಮೆ ಯಾವತ್ತಾದ್ರೂ ನಡೆದಿತ್ತ ಅನ್ನೋದ್ರ ಬಗ್ಗೆ ಈಗಾಗಲೇ ಕುಂದಗೋಳ ಪೊಲೀಸರು ಕೂಡ ಇದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಿರೋದು. ಆದ್ರೆ ಈ ಒಂದು ಘಟನೆ ಮೇಲ್ನೋಟಕ್ಕೆ ಒಂದು ಕಿಡ್ನಾಪ್ ನ ಮಾದರಿಯಲ್ಲಿ ನಡೆದಿರುವಂತದ್ದು ರಾಹುಲ್. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.